ಆನ್ಲೈನ್ ಸ್ಟೋರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಇದ್ರ ಬೆಲೆ 3200 ಹತ್ರ ಏನೋ ಹೇಳಿದ್ರು. ಇಲ್ಲಿ ಏನ್ ಪರ್ಟಿಕ್ಯುಲರ್ ಮಾಡೆಲ್ ನೋಡ್ತಾ ಇದ್ದೀರಾ, ಈ ಮಾಡೆಲ್ ನಾನು ಇಂಡಿಯಾದಲ್ಲಿ ತುಂಬಾ ಕಡೆ ಶಾಪಲ್ಲಿ ಹುಡುಕಿದ್ದೀನಿ, ಎನ್ಕ್ವೈರಿ ಮಾಡಿದ್ದೀನಿ, ಎಲ್ಲೂ ಸಿಗ್ತಾ ಇರಲಿಲ್ಲ. ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅಂತ ಹೇಳ್ತಾ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಮೋಟೋ ಬ್ಲಾಗಿಂಗ್ ಸೆಟಪ್ ನ ಮಾಡೋದು. ಸೊ 2-3 ಆಪ್ಷನ್ಗಳಿದೆ ಮೋಟೋ ಬ್ಲಾಗಿಂಗ್ ಸೆಟಪ್ ಅಲ್ಲಿ. ಸೊ ನನಗೆ 2 ಆಪ್ಷನ್ಗಳನ್ನ ಯೂಸ್ ಮಾಡಿದ್ದೀನಿ. ಇನ್ನೊಂದು ಆಪ್ಷನ್ ಈಗ ರೀಸೆಂಟ್ ಆಗಿ ಸೆಟಪ್ ಮಾಡಿದ್ದೀನಿ. ಸೊ ಅದು ಹೇಗಿರುತ್ತೆ ಅನ್ನೋದನ್ನ ನಾನು ಕಂಪ್ಲೀಟ್ ಸೆಟಪ್ ಮಾಡಿ ಯೂಸ್ ಮಾಡಿ ಆಮೇಲೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಬೇಸಿಕಲಿ ಜಸ್ಟ್ ಫಸ್ಟ್ ಮೋಟೋ ಬ್ಲಾಗಿಂಗ್ ಸೆಟಪ್ ಬಂದು ನಾನು ನನ್ನ ವೇಗ ಬನ್ನಿಯಲ್ಲಿ ಮಾಡಿರೋದು ಆಯ್ತಾ. ಸೊ ಈ ವೇಗ ಬನ್ನಿಲಿ ಏನ್ ಮಾಡಿರೋದು, ನಾನು ಬ್ಲೂ ಆರ್ಮರ್ ಅವರ ಚಿನ್ ಮೌಂಟ್ ತಗೊಂಡು ಎಮ್-ಸೀಲ್ ಮತ್ತೆ 3M ಟೇಪ್ ತಗೊಂಡು ಸ್ಟಿಕ್ ಮಾಡಿದ್ದೀನಿ. ಎಮ್-ಸೀಲ್ ಏನಕ್ಕೆ ಹಾಕಿರೋದಂದ್ರೆ ಇನ್ ಕೇಸ್ ಆಫ್ 3M ಅವರ ಸ್ಟಿಕರ್ ಗ್ಲೂ ಅದು ಕರೆಕ್ಟ್ ಆಗಿ ಅಂಟಿಲ್ಲ ಅಂತ ಹೇಳಿದ್ರೆ ಇದು ಎಮ್-ಸೀಲ್ ಇದೆ ಅಲ್ವಾ, ಎಮ್-ಸೀಲ್ ಹೋಲ್ಡ್ ಮಾಡುತ್ತೆ ಅನ್ನೋ ಒಂದು ರೀಸನ್ಗೆ. ಸೊ ಇದು ಹಾಕಿದಾಗ ನಿಮ್ಗೆ ಇಲ್ಲಿ ಏನು ಏರ್ ಇಂಟೇಕ್ ಇರುತ್ತೆ ಆಪ್ಷನ್, ಇದು ಫಂಕ್ಷನಲ್ ಇದು ಆಗೋದಿಲ್ಲ. ಸೊ ಇದನ್ನ ನೀವು ಸ್ವಲ್ಪ ಹಾರ್ಡ್ ಆಗಿ ಎಫರ್ಟ್ ಹಾಕಿ ಇಲ್ಲಾಂದ್ರೆ ಏನಾದ್ರು ಕೀ ಇಲ್ಲ ಏನಾದ್ರು ಹಾಕ್ಬಿಟ್ಟು ಪುಷ್ ಮಾಡ್ಬೇಕಾಗುತ್ತೆ. ಅದು ಗ್ಲೂ ಸ್ಟಿಕ್ ಆಗಿಬಿಟ್ಟಿದೆ. ಸೊ ಇದು ಸಮಸ್ಯೆ ಒಂದು ಮೊದಲನೇದು. ಇದು ಬಿಟ್ಟು ಇನ್ನೊಂದು ಆಪ್ಷನ್ ಏನಪ್ಪಾ ಅಂತ ಹೇಳಿದ್ರೆ ನೀವು ಈ ತರ ಸ್ಟ್ರಾಪ್ ಗಳನ್ನ ಯೂಸ್ ಮಾಡ್ಬೋದು. ಈ ಚಿನ್ ಸ್ಟ್ರಾಪ್ ಇದನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಇಲ್ಲಿ ವೈಸರ್ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಒಳಗಡೆ ನಿಮ್ಗೆ ವಿಂಡ್ ನಾಯ್ಸ್ ಕೇಳಿಸುತ್ತೆ. ಹಾಗೆ ನೀವು ಬೇಸಿಕ್ ಹೆಲ್ಮೆಟ್ಸ್ ಇದು ಲೈಕ್ 2000 ರೂಪೀಸ್ ಒಳಗೆ ಬರುವಂತ ಹೆಲ್ಮೆಟ್. ಸೊ ಈ ತರ ಹೆಲ್ಮೆಟ್ ಗಳಿಗೆ ಓಕೆ, ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ ಅಡ್ಜಸ್ಟ್ ಮಾಡ್ಬೋದು. ಸ್ವಲ್ಪ ಪ್ರೀಮಿಯಂ ಬಜೆಟ್ ಅಲ್ಲಿ ಹೆಲ್ಮೆಟ್ ಗಳನ್ನ ಹೋಗ್ತಾ ಇದೀನಿ ಅಂತ ಹೇಳಿ ಆಮೇಲೆ ಈ ತರ ಗ್ಲೂ ಹಾಕಿ ಅನ್ಸೋದು ಇಲ್ಲ ಅಂತ ಹೇಳಿದ್ರೆ ಈ ಸ್ಟ್ರಾಪ್ ಗಳನ್ನ ಯೂಸ್ ಮಾಡಿದ್ರೆ ಒಂದು ವೈಸರ್ ಹತ್ರ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇದು ಫಂಕ್ಷನಲ್ ಆಗೋದಿಲ್ಲ. ಸೊ ಅಷ್ಟು ಬಜೆಟ್ ಪೇ ಮಾಡಿ ಆ ತರ ಎಲ್ಲ ಎಕ್ಸ್ಪೆನ್ಸಿವ್ ಹೆಲ್ಮೆಟ್ ನ ಆಮೇಲೆ ಒಂದೊಂದು ಫಂಕ್ಷನಲ್ ಆಗ್ತಿಲ್ಲ ಅಂದ್ರೆ ಸ್ವಲ್ಪ ಎಲ್ಲೊಂದು ಬೇಜಾರಾಗುತ್ತೆ. ಸೊ ಹೀಗಾಗಿ ನಾನು ಏನ್ ಮಾಡ್ತಾ ಇದ್ದೆ, ಒಂದು ಚಿನ್ ಮೌಂಟ್ ನ ಹುಡುಕ್ತಾ ಇದ್ದೆ. ಪರ್ಟಿಕ್ಯುಲರ್ ಈ ಹೆಲ್ಮೆಟ್ ನ ಬದಿಗಿಡ್ತೀನಿ, ಆ ಹೆಲ್ಮೆಟ್ ನ ತೋರಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಈಗ ಈ ಹೆಲ್ಮೆಟ್ ಬಗ್ಗೆ ಫಸ್ಟ್ ಹೇಳ್ತೀನಿ ನೋಡಿ. ಸೊ ಇಲ್ಲಿ ಕ್ಲೋಸ್ ಮಾಡಿದ ತಕ್ಷಣ ಇಲ್ಲೊಂದು ಲಾಕ್ ಇದೆ ಆಯ್ತಾ. ಸೊ ಇದು ಲಾಕ್ ಆಗ್ಬಿಡುತ್ತೆ ನೋಡಿ, ಬಟನ್ ಪ್ರೆಸ್ ಮಾಡಿದ್ರೆ ಅನ್ಲಾಕ್ ಆಗ್ಬಿಡುತ್ತೆ. ಆಮೇಲೆ ಹಿಂಗೆ ಎತ್ತಬೇಕು. ಸೊ ಇದು ಲಾಕ್ ಆಯ್ತಾ. ನೀವು ಹಿಂಗೆ ಜಸ್ಟ್ ಲಿಫ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಟೋಟಲಿ ಲಾಕ್ ಆಗಿರುತ್ತೆ. ಇದಕ್ಕೆ ನೀವು ಚಿನ್ ಸ್ಟ್ರಾಪ್ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಚಿನ್ ಸ್ಟ್ರಾಪ್ ನ ಹಾಕ್ಬಿಟ್ಟು ಇಲ್ಲಿ ನೋಡಿ, ಜಸ್ಟ್ ತೋರಿಸ್ತಾ ಇರೋದು, ಸೆಟಪ್ ಮಾಡಲ್ಲ ಇದಕ್ಕೆ ನಾನು. ಚಿನ್ ಸ್ಟ್ರಾಪ್ ನ ಹಾಕ್ಬಿಟ್ಟು ಈಗ ಕ್ಲೋಸ್ ಮಾಡ್ತೀನಿ ಅಂದ್ರೆ ಕ್ಲೋಸ್ ಆಗೋದಿಲ್ಲ ಆಯ್ತಾ. ಮತ್ತೆ ಇನ್ನೊಂದು ಸ್ವಲ್ಪ ಫೋರ್ಸ್ ಆಗಿ ಹಾಕಿದ್ರೆ ಕ್ಲೋಸ್ ಆಗುತ್ತೆ, ಬಟ್ ವೈಸರ್ ಪ್ರಾಬ್ಲಮ್ ಆಗ್ಬಹುದು ಅನ್ನೋದು ನಾನು ನಂಬಿರೋದು. ಸೊ ಹಾಗಾಗಿ ಅದು ಬೇಡ. ಬೇರೆ ಆಪ್ಷನ್ ಏನ್ ಮಾಡೋದು, ಬೇರೆ ಆಪ್ಷನ್ ಬಂದ್ಬಿಟ್ಟು ಎಮ್-ಸೀಲ್ ಹಾಕಿ ಚಿನ್ ಸ್ಟ್ರಾಪ್ ನ ಗ್ಲೂ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಇಲ್ಲಿ ಏನ್ ಪರ್ಟಿಕ್ಯುಲರ್ ಮಾಡೆಲ್ ನೋಡ್ತಾ ಇದ್ದೀರಾ, ಈ ಮಾಡೆಲ್ ನಾನು ತುಂಬಾ ಕಡೆ ಶಾಪಲ್ಲಿ ಹುಡುಕಿದ್ದೀನಿ, ಎನ್ಕ್ವೈರಿ ಮಾಡಿದ್ದೀನಿ, ಎಲ್ಲೂ ಸಿಗ್ತಾ ಇರಲಿಲ್ಲ. ಏನಾಯ್ತು, ಒಂದು ಆನ್ಲೈನ್ ಸ್ಟೋರ್ ಇದೆ ಅಬ್ರಾಡ್ದು. ಸೊ ಆ ಆನ್ಲೈನ್ ಸ್ಟೋರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಇದ್ರ ಬೆಲೆ 3200 ಹತ್ರ ಏನೋ ಹೇಳಿದ್ರು. ಅಲ್ಲಿಂದ ಶಿಪ್ಪಿಂಗ್ ಮಾಡಿ ತರಿಸಬೇಕು, ಸೆಟಪ್ ಆಗಿಲ್ಲ ಅಂತ ಹೇಳಿದ್ರೆ ವೇಸ್ಟ್. ಓಕೆನಾ. ಸೊ ಈಗ ನಾನು ಮತ್ತೆ ಅಷ್ಟು ಆನ್ಲೈನ್ ಅಲ್ಲಿ ಸರ್ಚ್ ಮಾಡ್ತಿರ್ಬೇಕಾದ್ರೆ ನನಗೆ ಒಂದು ಪ್ರಾಪರ್ ಆಗಿ ವೆಬ್ಸೈಟ್ ಸಿಕ್ತು, ಬ್ಯಾಂಗ್ಳೂರ್ ಬೇಸ್ಡ್ ಸ್ಟಾರ್ಟ್ಅಪ್ ಅದು. ಸೊ ಹೇಳ್ತೀನಿ ಆ ಸ್ಟಾರ್ಟ್ಅಪ್ ಹೆಸರು ಏನು ಅಂತ. ಆ ಸ್ಟಾರ್ಟ್ಅಪ್ ಹೆಸರು ಬಂದ್ಬಿಟ್ಟು ಮೋಟೋ ವೈಬ್ ಇಂಡಿಯಾ ಅನ್ನೋ ಇನ್ಸ್ಟಾಗ್ರಾಮ್ ಮತ್ತೆ ವೆಬ್ಸೈಟೇ ಇದೆ. ಸೊ ಅವ್ರ ಪೇಜಿಗೆ ಹೋಗಿ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ನನ್ಗೆ ತಿಳಿದಿದ್ದು ಬೇಸ್ಡ್ ಔಟ್ ಆಫ್ ಬ್ಯಾಂಗ್ಳೂರ್ JP ನಗರ್ ಅಂತ. ಸೊ ಕಾಲ್ ಮಾಡಿ ಇನ್ಫಾರ್ಮೇಶನ್ ತಿಳ್ಕೊಂಡಾಗ ಪ್ರೈಸ್ ತುಂಬಾ ಅಫೋರ್ಡಬಲ್ ಆಗಿ ಆನ್ಲೈನ್ ಸ್ಟೋರಿ ಕಂಪೇರ್ ಮಾಡಿದ್ರೆ ಆನ್ಲೈನ್ ಸ್ಟೋರ್ ಅಲ್ಲಿ ಇಟ್ ಕಾಸ್ಟ್ ಯು ಅರೌಂಡ್ 3000 ಚೇಂಜ್ ಆಯ್ತಾ. ಮತ್ತೆ ಅದು ಶಿಪ್ಪಿಂಗ್ ಆಗಿ 15-20 ಡೇಸ್ ಬೇಕಾಗುತ್ತೆ. ನೀವು ಬ್ಯಾಂಗ್ಳೂರ್ ಇಲ್ಲ ಆನ್ಲೈನ್ ಡೆಲಿವರಿ ತಗೊಳ್ತೀನಿ ಅಂತ ಹೇಳಿದ್ರು ಅವರ ಪೇಜ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ ಪೇಜಿಗೆ ಹೋಗಿ ಅವ್ರಿಗೆ ಕಾಲ್ ಬೇಕಾದ್ರೂ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಆನ್ಲೈನ್ ಆರ್ಡರ್ ಬೇಕಾದ್ರೂ ಮಾಡ್ಬೋದು. ಇದನ್ನ ಚೆಕ್ಔಟ್ ಮಾಡಿ ಯಾವುದೇ ತರದ ಹೆಲ್ಮೆಟ್ಗೆ ಅವರು ಡಿಸೈನ್ ನ ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾರೆ. ನೀವು ಇಷ್ಟ ಆಯ್ತಾ. ಸೊ ಇದನ್ನ ನಾನು ಸೆಟಪ್ ಮಾಡಿದ್ದೀನಿ ಈಗ. ಸೊ ಇದು ಸ್ಟ್ರಾಂಗ್ ಆಗೇ ಇದೆ. ನಾನು ಗೋಪ್ರೋ ಹಾಕ್ಬಿಟ್ಟು ಇಲ್ಲಿ ನೋಡಿ ಲಿಫ್ಟ್ ಮಾಡಿದ್ದೀನಿ. ಈಗ ಗೋಪ್ರೋದಲ್ಲೇ ರೆಕಾರ್ಡ್ ಮಾಡ್ತಿರೋದ್ರಿಂದ ಗೋಪ್ರೋ ಹಾಕ್ಬಿಟ್ಟು ತೋರಿಸ್ಲಿಕ್ಕೆ ಆಗೋದಿಲ್ಲ ನನಗೆ, ಬಟ್ ತುಂಬಾ ಸ್ಟ್ರಾಂಗ್ ಆಗಿ ಇದೆ ನೋಡಿ. ಇಲ್ಲಿ ನಾನು ತೆಗಿಲಿಕ್ಕೆ ಮಾಡ್ತಾ ಏನಿಲ್ಲ. ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಇದೆಲ್ಲ ಫಂಕ್ಷನಲ್ ಇರುತ್ತೆ ನಮಗೆ. ಇಲ್ಲಿ ಏನ್ ನೋಡ್ತಾ ಇರ್ತೀರ ನೋಡಿ. ಸೊ ಇದು ಫಂಕ್ಷನಲ್. ಓಕೆ, ನಾವು ವೆಂಟಿಲೇಷನ್ಗೆ ನಮ್ಗೆ ಈಸಿ ಆಗುತ್ತೆ. ಸೊ ಫಂಕ್ಷನಲ್ ಆಗಿರೋದ್ರಿಂದ ನಾವು ಯಾವಾಗ ಬೇಕಾದ್ರೂ ಆಫ್ ಇಲ್ಲ ಆನ್ ಮಾಡ್ಕೊಬಹುದು. ಅದು ಅಲ್ಲದೆ ಇದ್ರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲೊಂದು ಸೈಡ್ಗೆ ಇಟ್ಕೊಟ್ಟು ಏನೋ ಇನ್ನೊಂದು ಹೋಲ್ಡರ್ ಕೊಟ್ಟಿದ್ದಾರೆ. ಇಲ್ಲಿಂದ ನಿಮ್ಮ ಗೋಪ್ರೋಗೆ ಒಂದು ಥ್ರೆಡ್ ತರ ಬರುತ್ತೆ ಆಯ್ತಾ. ಆ ಥ್ರೆಡ್ ನ ಕಟ್ಟಿಕೊಂಡ್ರೆ ಆಯ್ತು. ಇನ್ ಕೇಸ್ ಆಫ್ ಇದು ಬಿದ್ದೋಯ್ತು ಅಂತ ಹೇಳಿದ್ರೆ ನಿಮ್ಮ ಗೋಪ್ರೋ ಅಲ್ಲೇ ಹೋಲ್ಡ್ ಆಗಿರುತ್ತೆ. ಅವ್ರು ಹೇಳಿರೋ ಪ್ರಕಾರ ಬೀಳೋದಿಲ್ಲ ಅನ್ನೋದು. ನಾನು ಇದನ್ನ ಯೂಸ್ ಮಾಡ್ತಾ ಸೊ ರಿವ್ಯೂನ ಟೋಟಲ್ ಆಗಿ ನಿಮ್ಗೆ ಕೊಡ್ತೀನಿ. ಒಂದೇ ದಿನ ಇಲ್ಲ 2 ದಿನದಲ್ಲಿ ಟೋಟಲ್ ಆಗಿ ಅಭಿಪ್ರಾಯಗಳನ್ನ ಹೇಳಿಕ್ ಆಗೋದಿಲ್ಲ. ಈಗ ನಾನ್ ಚೆಕ್ ಮಾಡಿರೋ ಪ್ರಕಾರ ಹೆಲ್ಮೆಟ್ ನ ಲಿಫ್ಟ್ ಮಾಡಿದೀನಿ, ಜಸ್ಟ್ ಪುಲ್ ಮಾಡಿದೀನಿ, ಲಿಫ್ಟ್ ಮಾಡಿದೀನಿ. ಸೊ ಟೋಟಲ್ ಆಗಿ ಟೈಟ್ ಆಗಿ ಹೋಲ್ಡ್ ಆಗಿದೆ. ಮೈಕ್ ಸೆಟಪ್ ಮಾಡ್ತೀನಿ. ಮೈಕ್ ಸೆಟಪ್ ಮಾಡಿ ಗೋಪ್ರೋ ಸೆಟಪ್ ಮಾಡಿ 2 ಇದನ್ನ ಚೂಸ್ ಮಾಡಿದ್ದೀನಿ. ಒಂದು JBL ಅವರ CS-LM10 ಅನ್ನೋ ಒಂದು ಮೈಕ್ ನ, ಹಾಗೆ ರೋಡ್ ಅವರ ಅಡಾಪ್ಟರ್ ಒಂದು. ಓಕೆನಾ. ಸೊ ಈ ಬ್ರ್ಯಾಂಡ್ ಅಲ್ಲೇ ಒಂದು ಅಡಾಪ್ಟರ್ ಕೊಡ್ತಾರೆ, ಇಲ್ಲಿದೆ ನೋಡಿ. ಇದು ಪ್ರೀಮಿಯಂ ಆಗಿದೆ, ಬಟ್ ನಾನು ಪ್ರೀವಿಯಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದು ಅಷ್ಟು ಪ್ರೀಮಿಯಂ ಇಲ್ಲ ನೋಡಿ. ನಿಮ್ಗೆ ಕಾಣಿಸ್ಬೋದು ಇಲ್ಲಿ ಬೆಂಡ್ ಆಗಿದೆ. ಸೊ ಇದೇನಾಗುತ್ತೆ, ರೆಕಾರ್ಡಿಂಗ್ ಎಲ್ಲ ಕ್ಲಿಯರ್ ಆಗಿ ಬರೋದಿಲ್ಲ, ಸ್ವಲ್ಪ ಬ್ಲರ್ ಆಗಿರುತ್ತೆ.
ಆಮೇಲೆ ಮೈಕ್ ನೀವು ಇಲ್ಲಿ ಗೋಪ್ರೋ ಹಾಕಿದಾಗನು ಅಷ್ಟೇ ಸ್ವಲ್ಪ ಬಲ್ಕಿಯಾಗಿ ಕಾಣಿಸುತ್ತೆ, ಇದು ಅಷ್ಟು ಬಲ್ಕಿಯಾಗಿ ಕಾಣಿಸೋದಿಲ್ಲ, ಮತ್ತೆ ಈಸಿ ಬ್ರೇಕೇಬಲ್ ಇಲ್ಲ. ಸೊ ಅದಕ್ಕೆ ಇದನ್ನ ನಾನು ಪ್ರಿಫರ್ ಮಾಡಿರೋದು. ಸೊ ಇದು ತಗೊಂಡಾದ್ಮೇಲೆ ಗೊತ್ತಾಯ್ತು ಇದು ಪ್ರೀಮಿಯಂ ಆಗಿದೆ ಅಂತ, ಬಟ್ ಇದ್ರ ಡ್ಯೂರಬಿಲಿಟಿನೂ ನನಗೆ ಐಡಿಯಾ ಇಲ್ಲ. ಸೊ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ. ನೀವು ಯಾರಾದ್ರೂ ತಗೊಳ್ಳೋರಿದ್ರೆ ಈ ತರದ್ದು ಪ್ರಿಫರೇಬಲ್. ಆಯ್ತಾ, ಫಸ್ಟ್ ಈ ಹೆಲ್ಮೆಟ್ ಒಳಗೆ ಏನೆಲ್ಲ ಕ್ವಶನ್ಸ್ ಇದೆ ಅಲ್ಲ ಅದನ್ನೆಲ್ಲ ತೆಗ್ಬಿಟ್ಟು ನಾನು ವೈರಿಂಗ್ ಮಾಡ್ತೇನೆ. ವೈರಿಂಗ್ ಮಾಡಿಬಿಟ್ಟು ಆಮೇಲೆ ತೋರಿಸ್ತೇನೆ ಹೇಗೆ ಸೆಟಪ್ ಮಾಡಿದ್ದೀನಿ ಅಂತ. ಫೈನಲಿ ಹೆಲ್ಮೆಟ್ನ ಸೆಟಪ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇದ್ರೆ ಕಾಣಿಸ್ತಿದ್ಯಾ ಮೈಕ್ನ. ಸೊ ಇಲ್ಲಿ ಮೈಕ್ ಸೆಟಪ್ ಮಾಡಿ ಫೈನಲಿ ಸೆಟಪ್ ಆಗಿದೆ ನೋಡಿ, ನಾನು ಹೇಳಿರೋದಿದೆ. ಸೊ ಕಾಣಿಸ್ತಿದ್ಯಾ. ಸೊ ಇದಿಲ್ಲ ಅಂತ ಹೇಳಿದ್ರೆ ನಿಮಗೆ, ಸೊ ನೀವು ಈ ಅಡಾಪ್ಟರ್ ಹಾಕ್ತೀನಿ ಅಂತ ಹೇಳಿದ್ರೆ ಇದನ್ನು ಹಾಕ್ಬೋದು. ಬಟ್ ಏನಪ್ಪ ಅಂತ ಹೇಳಿದ್ರೆ ಇದು ಪ್ರೆಷರ್ ಹಾಕಿದ್ರೆ ಇದ್ರ ಮೇಲೆ ಇದು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಇದನ್ನೇ ಯೂಸ್ ಮಾಡ್ತೀವಿ. ಸೊ ಇದ್ರ ಮೇಲೆ ಅಷ್ಟು ಪ್ರೆಷರು ಬೀಳೋದಿಲ್ಲ, ಮತ್ತು ಕಾಂಪ್ಯಾಕ್ಟ್ ಆಗಿದೆ, ಡಿಸೈನು ಚೆನ್ನಾಗಿದೆ. ಸೊ ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಕನೆಕ್ಷನ್.